ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಓಪ್ಸ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಕೂಡ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ದೇವಿಗೆ ಬೇಕಾಗಿರೋ ಸೀರೆ ಪ್ಲೇಟಿಂಗ್ ಮಾಡ್ಕೊಂಡಿರೋದು, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಅದೇ ಪ್ರಿಪರೇಷನ್ ನ ಮುಂದುವರೆದ ಪಾರ್ಟ್ ಆಗಿ ಲಕ್ಷ್ಮೀ ದೇವಿಯನ್ನು ರೆಡಿ ಮಾಡ್ಕೊಳ್ಳೋಣ. ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾಗ ಒಂದೊಂದೇ ಕೆಲಸ ಕಂಪ್ಲೀಟ್ ಮಾಡ್ತಾ ಹೋದ್ರೆ ಕೊನೆಗೆ ಎಲ್ಲವೂ ಈಸಿ ಆಗತ್ತೆ. ಅದಕ್ಕೆ ಇವತ್ತು ಲಕ್ಷ್ಮೀ ಮುಖದ ಡೆಕೋರೇಷನ್ ಮತ್ತು ರೆಡಿ ಮಾಡುವ ಕೆಲಸ ಶುರು ಮಾಡಿದ್ದೀನಿ. ಮೊದಲಿಗೆ ಬೇಕಾಗಿರುವ ಎಲ್ಲ ಐಟಮ್ಸ್ ನ ನನ್ನ ಹತ್ರ ರೆಡಿ ಇಟ್ಕೊಂಡಿದ್ದೀನಿ. ಏನು ಎಲ್ಲಿ ಹಾಕ್ಬೇಕು ಅಂತ ಮೊದಲು ನೋಡ್ಕೊಂಡು ನಂತರ ನಿಧಾನವಾಗಿ ಡೆಕೋರೇಷನ್ ಮಾಡ್ಕೊಳ್ಳೋಣ. ನಾನು ಈ ವಿಡಿಯೋನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಸೇಮ್ ಇದೇ ತರ ಮಾಡ್ಬೇಕು ಅಂತ ಎಲ್ಲ ಐಟಮ್ಸ್ ತಗೊಂಡಿದ್ದೀನಿ. ನಾನು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ತಗೊಂಡಿದ್ದೀನಿ ಅಂದ್ರೆ ಸಿಲ್ವರ್ದು ಶೈನಿಂಗ್ ಪೌಡರ್ ತಗೊಂಡಿದ್ದೀನಿ, ಆಮೇಲೆ ಗ್ಲೂ ತಗೊಂಡಿದ್ದೀನಿ, ಆಮೇಲೆ ಅರ್ಶಿನ, ಕುಂಕುಮ, ಮತ್ತೆ ಲಿಪ್ಸ್ಟಿಕ್, ಮತ್ತೆ ಚಾಂದ್ ತಗೊಂಡಿದ್ದೀನಿ, ರೆಡ್ ಕಲರ್ ಚಾಂದ್ ತಗೊಂಡಿದ್ದೀನಿ, ಮತ್ತೆ ಐ ಲ್ಯಾಶಸ್ ತಗೊಂಡಿದ್ದೀನಿ, ಮತ್ತೆ ಐಲೈನರ್ ತಗೊಂಡಿದ್ದೀನಿ. ಫ್ರೆಂಡ್ಸ್ ಆಗಿದೆ ಇವಾಗ ನಾನು ಮಾಡ್ತಾ ಇರೋದು. ದೇವ್ರೆ ಚೆನ್ನಾಗಿ ಬರಲ್ಲಪ್ಪ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿ ಮುಖನ ಅಲಂಕಾರ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಒಂದ್ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಲುಕ್ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಹರಿ ಮಾಡ್ದೇನೆ ನಿಧಾನವಾಗಿ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ದೇವಿಯನ್ನು ಅಲಂಕರಿಸುವಾಗ ಒಂದು ರೀತಿ ಎಕ್ಸೈಟ್ಮೆಂಟ್ ಇರುತ್ತೆ. ಎಷ್ಟೇ ಬಾರಿ ಮಾಡಿದ್ರು ಪ್ರತಿ ವರ್ಷ ಮತ್ತೆ ಹೊಸದಾಗಿ ಮಾಡ್ತಿದೀವಿ ಅನ್ನೋ ಫೀಲ್ ಬರುತ್ತೆ. ಇವಾಗ ಮೊದಲು ಫೇಸ್ಗೆ ಬೇಕಾದ ಬೇಸಿಕ್ ಡೆಕೋರೇಷನ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಡೀಟೇಲ್ಸ್ ನ ಆಡ್ ಮಾಡ್ತಾ ಹೋದಂತೆ ದೇವಿಯ ಮುಖವು ನಿಧಾನವಾಗಿ ಕಂಪ್ಲೀಟ್ ಆಗ್ತಾ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಇಂತಹ ಕೆಲಸ ಮಾಡುವಾಗ ಸಮಯ ಹೋಗೋದೇ ಗೊತ್ತಾಗಲ್ಲ. ನಾನು ನಾರ್ಮಲಿ ಡೈಲಿ ರುಟೀನ್ ಅಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀನಿ ಅಂದ್ರೆ ಹಬ್ಬದ ಪ್ರಿಪರೇಷನ್ ಶುರು ಮಾಡಿದ್ಮೇಲೆ ಸ್ವಲ್ಪ ಸಮಯ ತೆಗೆದುಕೊಂಡು ಇವೆಲ್ಲ ಮಾಡೋದು ಕೂಡ ಒಂದು ರೀತಿಯ ಹ್ಯಾಪಿನೆಸ್ ಕೊಡುತ್ತೆ. ನಮ್ಮ ಮನೇಲಿ ಹಬ್ಬ ಅಂದ್ರೆ ಡೆಕೋರೇಷನ್, ಪೂಜೆ ಪ್ರಿಪರೇಷನ್, ಅಡುಗೆ, ಹೀಗೆ ಒಂದೊಂದೇ ಕೆಲಸಗಳು ಇರುತ್ತೆ. ಆದ್ರೆ ಕೊನೆಯಲ್ಲಿ ಎಲ್ಲವೂ ರೆಡಿ ಆದಾಗ ಸಿಗೋ ಸಂತೋಷನೇ ಬೇರೆ. ಇವಾಗ ಲಕ್ಷ್ಮೀ ದೇವಿಯ ಮುಖದ ಅಲಂಕಾರ ಇನ್ನು ಲಿಟಲ್ ಬೈ ಲಿಟಲ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ಇದು ಸರಿಯಾಗಿ ಕಾಣ್ತಾ ಇದೆಯಾ ನೋಡೋಣ, ಹೀಗೆ ಕ್ಯಾಮ್ರಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿ ಏನ್ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ, ಆದ್ರೆ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಬಹುದು. ಆಗ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ನಮಗೆ ಇಷ್ಟ ಆಗೋ ಹಾಗೆ ಮಾಡ್ಕೊಳ್ಬೇಕು. ಇವಾಗ ದೇವಿ ಮುಖಕ್ಕೆ ಇನ್ನಷ್ಟು ಡೀಟೇಲ್ಸ್ ಆಡ್ ಮಾಡ್ತಾ ಇದ್ದೀನಿ. ಈ ಸಣ್ಣ ಸಣ್ಣ ಅಲಂಕಾರ ಕೊನೆಯಲ್ಲಿ ಕಂಪ್ಲೀಟ್ ಲುಕ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋ ಹಾಗೆ ಮಾಡತ್ತೆ. ಹಬ್ಬದ ಪ್ರಿಪರೇಷನ್ ಅಲ್ಲಿ ಒಂದು ಥಿಂಗ್ ನನಗೆ ತುಂಬಾ ಇಷ್ಟ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಒಂದು ಮೀನಿಂಗ್ ಇರತ್ತೆ. ಬರೀ ಡೆಕೋರೇಷನ್ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ ಅಲ್ಲ. ದೇವಿಯನ್ನು ನಮ್ಮ ಮನೆಗೆ ಆಹ್ವಾನಿಸಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಮನಸ್ಸಿನಿಂದಲೇ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಮ್ಮ ಮನೆಗೆ ಸುಖ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಕುಟುಂಬದವರೆಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಇರ್ಬೇಕನ್ನೋದೇ ದೊಡ್ಡ ಆಸೆ. ಈ ಪ್ರಿಪರೇಷನ್ ಮಾಡ್ತಾ ಇರುವಾಗಲೇ ನನ್ನ ಬೇಬಿ ಕೂಡ ತನ್ನದೇ ಲೋಕದಲ್ಲಿ ಬ್ಯುಸಿ ಆಗಿರ್ತಾಳೆ. ಅವಳಿಗೆ ಈಗ 9 ಮಂತ್ಸ್ ಆಗಿದೆ. ನಾವ್ ಏನೇ ಕೆಲಸ ಮಾಡ್ತಿದ್ರು ಅವಳಿಗೂ ನಮ್ಮ ಹತ್ರನೇ ಇರ್ಬೇಕು. ಕೆಲವೊಮ್ಮೆ ಆಡ್ಕೊಂಡಿರ್ತಾಳೆ, ಕೆಲವೊಮ್ಮೆ ಅಳ್ತಾಳೆ. ಹೀಗೆ ಅವಳ ರೊಟೀನ್ ಕೂಡ ಜೊತೆಯಲ್ಲೇ ನಡೆಯುತ್ತಿರುತ್ತೆ. ಒಂದ್ ಕಡೆ ಹಬ್ಬದ ಪ್ರಿಪರೇಷನ್, ಇನ್ನೊಂದ್ ಕಡೆ ಬೇಬಿ ಕೇರ್, ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಆದ್ರೆ ಈ ಏಜ್ ನಲ್ಲಿ ಅವಳು ಮಾಡೋ ಪ್ರತಿಯೊಂದ್ ಸಣ್ಣ ಸಣ್ಣ ಥಿಂಗ್ ಕೂಡ ತುಂಬಾ ಕ್ಯೂಟ್ ಆಗಿರುತ್ತೆ. ಮುಂದೆ ಅವಳು ದೊಡ್ಡಳಾದ್ಮೇಲೆ ಈ ವಿಡಿಯೋಸ್ ನೋಡಿದಾಗ ಅವಳ ಚೈಲ್ಡ್ಹುಡ್ ಈ ತರ ಮೆಮೊರೀಸ್ ನಮಗೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ಇವಾಗ ಆಲ್ಮೋಸ್ಟ್ ಮುಖದ ಅಲಂಕಾರ ಕಂಪ್ಲೀಟ್ ಆಗ್ತಾ ಇದೆ. ಒಮ್ಮೆ ದೂರದಿಂದ ನೋಡಿದಾಗ ಹೇಗ್ ಕಾಣ್ತಿದೆ ಅಂತ ಚೆಕ್ ಮಾಡೋಣ. ಹೌದು, ಈಗ ನಿಧಾನವಾಗಿ ಲಕ್ಷ್ಮೀ ದೇವಿಯ ಲುಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದ್ರೆ ಇನ್ನು ಸ್ವಲ್ಪ ಸ್ಮಾಲ್ ಡೀಟೇಲ್ಸ್ ಮಾತ್ರ ಉಳ್ಕೊಂಡಿದೆ. ಕೊನೆಯದಾಗಿ ಕೆಲವು ಡೀಟೇಲ್ಸ್ ಫಿನಿಶ್ ಮಾಡಿ ಕಂಪ್ಲೀಟ್ ಲುಕ್ ರೆಡಿ ಮಾಡ್ಕೊಳ್ಳೋಣ.
ನಾನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಲ್ಲ, ಸಿಂಪಲ್ ಆಗಿ ನನ್ನಿಂದ ಸಾಧ್ಯವಾದಷ್ಟು ನೀಟಾಗಿ ಮತ್ತೆ ಮನಸ್ಸಿನಿಂದ ಮಾಡ್ತೀನಿ. ಇಷ್ಟೊತ್ತು ಒಂದೊಂದಾಗಿ ಮಾಡ್ತಾ ಬಂದೆ ಪ್ರಿಪರೇಷನ್ ಈಗ ಕಂಪ್ಲೀಟ್ ಆಗಿರೋದು ನೋಡಿದಾಗ ತುಂಬಾ ಖುಷಿ ಆಗತ್ತೆ. ಸೀರೆ ಪ್ರಿಪರೇಷನ್, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್, ಈಗ ಲಕ್ಷ್ಮೀ ದೇವಿಯ ಮುಖದ ಅಲಂಕಾರ ಎಲ್ಲವೂ ರೆಡಿ ಆಗ್ತಿದೆ. ಇನ್ ಮುಂದೆ ಹಬ್ಬದ ಪ್ರಿಪರೇಷನ್ ಕಡೆ ಹೋಗ್ಬೋದು. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪರೇಷನ್ ಹೇಗ್ ನಡೆಯುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನನ್ಗೂ ತುಂಬಾ ಖುಷಿ ಆಗ್ತಿದೆ. ನಿಮ್ ಮನೇಲಿ ಕೂಡ ಹಬ್ಬದ ಪ್ರಿಪರೇಷನ್ ಶುರುವಾಗಿದ್ಯಾ? ಏನ್ ಪ್ರಿಪರೇಷನ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನನ್ನ ಚಾನೆಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ ಫ್ಯಾಮಿಲಿ ಬ್ಲಾಗ್ಸ್ ಮತ್ತು ಹಬ್ಬದ ಪ್ರಿಪರೇಷನ್ ವಿಡಿಯೋಸ್ ನೋಡೋಕೆ ನಮ್ ಜೊತೆ ಇರಿ. ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ಮತ್ತು ಹಬ್ಬ ಸ್ಪೆಷಲ್ ಮೂಮೆಂಟ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮೀ ದೇವಿ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫೈನಲ್ ಹಿಂಗಿದೆ.